ಮೊಸಳೆನ ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಇತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಅದೇ ಇವತ್ತು ಏನಾಗ್ಬಿಟ್ಟಿದೆ, ಜನ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ. ಅವ್ರಿಗೆ ಗೊತ್ತು ಸಿ ಜಿ ಯಾವುದು ರಿಯಲ್. ಮೊದಲೆಲ್ಲ ತುಂಬ ಇನ್ನೋಸೆಂಟಾಗಿ ಸಿನಿಮಾಗಳನ್ನ ನೋಡ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಇವಾಗೆಲ್ಲ ಸ್ವಲ್ಪ ಅದು ಟೆಕ್ನಾಲಜಿ ವೈಸ್ ಎಲ್ಲರಿಗೂ ಗೊತ್ತಿದೆಯಲ್ಲ, ಅದನ್ನು ಇವತ್ತು ಮೊಬೈಲಲ್ಲೇ ಗೊತ್ತು ಎಲ್ಲರಿಗೂ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಗೊಂದು ಇನ್ಸ್ಟಾಗ್ರಾಮಿಗೆ ಏನೇನೋ ವೀಡಿಯೋಸ್ AI ಮಾಡಿ ಹಾಕೋತಿರ್ತಾರಲ್ಲ. ಸೊ ಹಾಗಾಗಿ ನಮ್ಮ ಇಡೀ ವೆಬ್ ಸೀರೀಸಲ್ಲಿ ಟಫೆಸ್ಟ್ ಪಾರ್ಟ್ ಅಂದರೆ ಅದೇನೆ. ಹೌದು. ಒಂದು ಆಮೇಲೆ ನಮಗೆ ಸಿನಿಮಾದಲ್ಲಿರೋಷ್ಟು ಕಂಫರ್ಟಬಲ್ ಬಡ್ಜೆಟ್ಸು ಟೈಮು ಇಲ್ಲಿರಲ್ಲ ನಮಗೆ. ಹಾಗಾಗಿ ಅದು ಎರಡರ ಮಧ್ಯದಲ್ಲಿ ಬ್ಲೆಂಡ್ ಮಾಡೋದಕ್ಕೆ ನಾನು ಟ್ರೈ ಮಾಡಿ ನಾವು VFX ತೊಗೊಂಡು ಆಮೇಲೆ ಒಂದು ಮೋಟರೈಸ್ಡ್ ಒಂದು ಡಮ್ಮಿ ಒಂದು ಮಾಡಿಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ. ನಮ್ಮ ಆರ್ಟ್ ಡೈರೆಕ್ಟರ್ ಒಂದು VFX ತಂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿ ಇವತ್ತು ನಮಗೆ ಯಾರು ಇವತ್ತು ವೆಬ್ ಸೀರೀಸ್ ಇಲ್ಲಿ ನೋಡೋದಲ್ಲ ಟೆಲಿಕಾಸ್ಟ್ ಮಾಡಿದಾಗ ಕೂಡ ಎಲ್ಲ ರೆಸ್ಪಾನ್ಸು ತುಂಬ ನ್ಯಾಚುರಲ್ ಆಗಿ ಬಂದಿದೆ ಅಂತಾನೆ. ಸೊ ಅದ್ರಲ್ಲಿ ಗೆದ್ದಿದ್ದೀವಿ ಅಂತ ಅನ್ಸುತ್ತೆ. ಸರ್, ಯಾಕೆ ವೆಬ್ ಸೀರೀಸ್ ಅಂತ ಅಂದರೆ ಈಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರೋದೇ ವೆಬ್ ಸೀರೀಸ್ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದಾಗ. ಆದರೆ ಕರ್ನಾಟಕದಲ್ಲಿ ಸೌಂಡ್ ಮಾಡ್ತಾ ಇಲ್ಲ ವೆಬ್ ಸೀರೀಸು. ಅಫ್ಕೋರ್ಸ್ ನಮಗೂ ಅನಿಸುತ್ತೆ ಬೇರೆ ಲ್ಯಾಂಗ್ವೇಜ್ ವೆಬ್ ಸೀರೀಸ್ಗಳು ನೋಡಿದಾಗ ಹೌದು ಕರ್ನಾಟಕದಲ್ಲೂ ಈ ಥರದ್ದು ವೆಬ್ ಸೀರೀಸ್ಗಳು ಬರಬೇಕು ಅಂತ. ಈಗ ಬರ್ತಿದೆ ಆ ಥರದ್ದು. ಸೊ ನೀವು ಯಾಕೆ ವೆಬ್ ಸೀರೀಸ್ಗೆ ಕಾಲಿಟ್ಟಿದ್ದು ಅಂತ? ಅಂದರೆ ಸದ್ಯಕ್ಕೆ ನೀವಂದ್ರೇ ಕ್ರಿಯೇಟಿವ್ ಅಂದರೆ ನೀವು. ಸೊ ಹೀಗಾಗಿ ಎಲ್ಲ ರಂಗದಲ್ಲೂ ಇರಬೇಕು ಅಂತನ ಅದರ್ವೈಸ್ ಟ್ರೆಂಡಿಂಗ್ಗೆ ತಕ್ಕಂತೆ ನಡ್ಕೊಂಡು ಹೋಗಬೇಕು ಅಂತ? ಇಲ್ಲ, ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ. ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ಬ್ರಾಂಚ್ ಅಂತ ಹೇಳ್ತೀನಿ ನಾನು. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಟಿವಿನೇನಂತ ಅಂದ್ಕೊಳ್ಳಿ, ನಿಮ್ಮದೊಂದು ಸ್ಯಾಟಲೈಟ್ ಚಾನಲ್ಲು ಇದೆ, ಕರೆಕ್ಟಾ? ಮೊಬೈಲ್ ಓಪನ್ ಮಾಡಿದ್ರೆ ಡಿಜಿಟಲಲ್ಲೂ ಬರ್ತಾ ಇದೆ, ಕರೆಕ್ಟಾ? ಇದು ಯಾಕೆ ಅದು ಯಾಕೆ ಅಂತಂದರೆ ಎರಡೂ ಅದರದೇ ಭಾಗ. ಸೊ ರೀಚ್ ಮಾಡಿಸೋದಕ್ಕೆ ಎಲ್ಲನೂ ಇದೆ. ಸೊ ಹಾಗೆ ಸಿನಿಮಾ ಆ್ಯಂಡ್ ವೆಬ್ ಸೀರೀಸ್ ಇಟ್ ಈಸ್ ಜಸ್ಟ್ ಆ್ಯಡೆಡ್, ಅದರದ್ದೊಂದು ಎಕ್ಸ್ಟೆಂಡೆಡ್ ಬ್ರಾಂಚ್ ಅದು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ನನಗೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಾಗಿರಲಿ ಇದು ಎಲ್ಲನೂ ಹೊಸದು. ಆ್ಯಂಡ್ ನೀವು ಹೇಳಿದ್ರಿ ಗೊತ್ತಾ, ಒಂದು ಬೇರೆ ಲ್ಯಾಂಗ್ವೇಜಸ್ಸಲ್ಲೆಲ್ಲ ತುಂಬ ಅದ್ಭುತವಾಗಿ ನಡೀತಾ ಇದೆ ಸರ್, ಟ್ರೆಂಡಲ್ಲಿದೆ ಅಂತ. ಎಲ್ಲ ನಮಗೊಂದಿರುತ್ತೆ, ನಮ್ಮಲ್ಲಿ ಯಾಕಿಲ್ಲ, ಪ್ರಯತ್ನ ಪಡ್ತಿಲ್ವಲ್ಲ. ಸರಿ, ಇದಕ್ಕೆ ಯಾವುದೋ ಒಂದು ಚಾನಲ್ ZEE5 ಥರ ಒಂದು ಚಾನಲ್ ಒಂದು ಸಪೋರ್ಟಿಗೆ ನಿಂತ್ಕೊಂಡಿದೆ ಅಂದಾಗ ನಾವುಗಳೆಲ್ಲ ಸೇರಿಸಿ ಕೈ ಜೋಡಿಸಿದ್ರೆ ನಮ್ಮಲ್ಲೂ ಅದು ಟ್ರೆಂಡ್ ಶುರು ಆಗುತ್ತೆ. ಸೊ ಅದೇ ನನ್ನ ಮೇನ್ ಉದ್ದೇಶ ಇದ್ದಿದ್ದು. ಸೊ ಹಾಗಾಗಿ ನಾನು ಈ ಪ್ರೊಡಕ್ಷನ್ಗೆ ಬಂದಿದ್ದೆ. ಉತ್ತರ ಕರ್ನಾಟಕದ ಮೊದಲ ವೆಬ್ ಸೀರೀಸ್ ಅಂತ ಹೇಳಿದ್ದೀರಾ. ಸೊ ಅಫ್ಕೋರ್ಸ್ ಅದು ನಿಜನೂ ಕೂಡ. ನಿಮಗೆ ಅನ್ನದಾತ್ರೆ ಅವರು ನಿಮ್ಮ ಫ್ಯಾಮಿಲಿಗೆ ಉತ್ತರ ಕರ್ನಾಟಕದವರು. ಸೊ ಅವರ ಭಾಷೆನಲ್ಲಿ ವೆಬ್ ಸೀರೀಸ್ ಮಾಡ್ತಿರೋದು ಅಫ್ಕೋರ್ಸ್ ನಿಮ್ಮ ಬೇರೆ ಸಿನಿಮಾಗಳಲ್ಲೂ ಉತ್ತರ ಕರ್ನಾಟಕದಲ್ಲಿ ಸೀನ್ಗಳನ್ನ ಇಟ್ಟಿದ್ದೀರಾ ತುಂಬ. ಸೊ ಈ ವೆಬ್ ಸೀರೀಸ್ ಎಷ್ಟು ಸ್ಪೆಷಲ್ಲು ನಿಮಗೆ ಅಂತ? ತುಂಬಾ ಸ್ಪೆಷಲ್. ಯಾಕಂದರೆ ನಾನು ಇಲ್ಲಿವರೆಗೂ ಮಾಡಿದಂಥ ನನ್ನ ಸಿನಿಮಾಗಳ ಡೈರೆಕ್ಷನ್ ಆಗಿರ್ಬೋದು ಅಥವಾ ನಾನು ಕ್ರಿಯೇಟಿವ್ ಹೆಡ್ಡಾಗಿ ಮಾಡಿದ ಸಿನಿಮಾಗಳೆಲ್ಲದ್ರಲ್ಲೂ ಹೆಂಗಾದರೂ ಒಂದು ಉತ್ತರ ಕರ್ನಾಟಕ ಎಲಿಮೆಂಟ್ನ ತರಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ. ಅದು ನೀವು ಚುಟು ಚುಟು ಸಾಂಗ್ ಆಗಿರ್ಬೋದು, ಕಣ್ಣು ಹೊಡೆಯೋಕೆ ಆಗಿರ್ಬೋದು, ಅಥವಾ ಯಾವುದೋ ನಾನು ಚೌಕದಲ್ಲಿ ಬಿಜಾಪುರ್ ಬ್ಯಾಕ್ಡ್ರಾಪಲ್ಲಿ ಪ್ರಜ್ವಲ್ ಕತೆ ನಡೆಯೋದಾಗಿರ್ಬೋದು, ಆ ಥರದ್ದು ಎಲ್ಲನೂ ಟ್ರೈ ಮಾಡ್ಕೊಂಬಂದಿದ್ದೀನಿ ನಾನು. ಈ ಸತಿ ನನಗೆ ಒಂದು ಫುಲ್ ಫ್ಲೆಜ್ಡ್ ಉತ್ತರ ಕರ್ನಾಟಕ ಬ್ಯಾಕ್ಡ್ರಾಪಲ್ಲಿ ಮಾಡುವಂಥ ಒಂದು ಅವಕಾಶ ಸಿಕ್ತು ಗೊತ್ತಾ. ಇದು ನನಗೆ ಭಾಳ ಖುಷಿ ಇದೆ. ಒಂದು ಹೆಮ್ಮೆಯಿಂದ ಅದೊಂದು ಸ್ಟೇಟ್ಮೆಂಟು, ಉತ್ತರ ಕರ್ನಾಟಕದ ಮೊದಲ ವೆಬ್ ಸೀರೀಸ್ ತರುಣ್ ಸುಧೀರ್ ಕ್ರಿಯೇಟಿವ್ಸ್ ಕಡೆಯಿಂದ ಬರ್ತಿದೆ ಅಂದರೆ ಅದಕ್ಕಿಂತ ಅತಿಯಾದ ಖುಷಿ ನನಗೆ ಇನ್ನೊಂದಿಲ್ಲ. ಇದರಲ್ಲಿ ಇಷ್ಟು ಸಿನಿಮಾ ಮಾಡಿದ್ದೀನಿ, ಇದೊಂದು ಖುಷಿ ಇದೆಲ್ಲ ತುಂಬ ಅದ್ಭುತವಾಗಿದೆ ನನಗೆ. ಆ್ಯಂಡ್ ನಾನು ಹೇಳ್ದಲ್ಲ, ನಮ್ಮ ಕುಟುಂಬಕ್ಕೆ ಒಂದು ಅನ್ನದಾತರ ಆಗಿದ್ದಿದ್ದೇ ಉತ್ತರ ಕರ್ನಾಟಕದವರು. ಸೊ ನಮ್ಮ ತಂದೆಯವ್ರಿಗೆ, ನಮ್ಮ ತಾಯಿಯವ್ರಿಗೆ, ನಮ್ಮ ಡ್ರಾಮಾ ಅಷ್ಟು ಪ್ರೀತಿ ಕೊಟ್ಟಂಥವ್ರು. ಸೊ ಹಾಗಾಗಿ ಅವ್ರು ಕೊಟ್ಟಿದ್ದನ್ನ ನಾನು 1% ವಾಪಸ್ ಕೊಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಈ ಮುಖಾಂತರ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಈ ಸತಿ ಈ ರಾಕ್ಷಸ ಮುಖಾಂತರ ಆಗ್ತಿರೋದು ನಂಗೆ ತುಂಬಾ ಖುಷಿ ಇದೆ. ನಿಮ್ಮ ತಾಯಿಗೆ ತುಂಬ ಇಷ್ಟ ಆಗ್ಬಿಟ್ಟಿರುತ್ತೆ ಅಂತ ಅನ್ಸುತ್ತಲ್ಲ, ತುಂಬ ಲೈಕ್ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಿರ್ತಾರೆ ಅಂತ ಅನ್ಸುತ್ತೆ. ನಮ್ಮ ತಾಯಿಯವ್ರಿಗೆ ತುಂಬ ಖುಷಿ ಏನಾಗಿದ್ದು ಅಂತಂದರೆ, ನಾನು ಒಂದು 95% ಆಫ್ ಆ್ಯಕ್ಟರ್ಸ್ನ ಉತ್ತರ ಕರ್ನಾಟಕದವ್ರನ್ನೇ ತೊಗೊಂಡಿದ್ದು. ರಂಗಭೂಮಿ ಕಲಾವಿದರು ಥಿಯೇಟ್ರಲ್ಲಿ ಮಾಡ್ತಿದ್ರಲ್ಲ ಅವ್ರುಗಳಾಗಿರ್ಬೋದು, ಅಲ್ಲಿ ಆಡಿಷನ್ ಮಾಡಿದ್ದಾಗಿರ್ಬೋದು, ಅದು ತೊಗೊಂಡಿದ್ದು. ಅಲ್ಲಿ ರಂಗಾಯಣ ಇದೆ, ಧಾರವಾಡ ರಂಗಾಯಣ ಇದೆ, ಅಲ್ಲಿಂದ ಆರ್ಟಿಸ್ಟ್ಗಳನ್ನ ತೊಗೊಂಡಿದ್ದು. ನಮ್ಮ ಡ್ರಾಮಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ತೊಗೊಂಡಿದ್ದು. ಅದು ನಮ್ಮ ತಾಯಿಯವರು ವಿಶೇಷವಾದ ಖುಷಿ ಅವ್ರಿಗೆ. ನಾನು ಅವರಿಗೆ ಫೋನ್ ಮಾಡಿ ಕೇಳ್ತಿದ್ದೆ, ಅಮ್ಮ ಈ ಥರದ್ದು ಒಂದು ಕ್ಯಾರೆಕ್ಟರ್ ಇದೆ, ಯಾರಿದ್ದಾರೆ ಅನ್ನೋ ಅಮ್ಮಂಗೆ ಖುಷಿ. ನೋಡು ಇವನು ಸಂಕೇತದ ನೋಡು, ಅವ್ನು ಮಾಡ್ತಾನೆ ಇವು. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಯಾರೋ ನಮ್ಮ ಕಲಾವಿದರನ್ನೆಲ್ಲ ಬಳಸ್ಕೊಂಡು ಮಾಡ್ತೀರಿ, ಇಲ್ಲಾಂದರೆ ತುಂಬ ಕಮ್ಮಿ ಆ ಕಡೆ ಕಲಾವಿದರನ್ನ ಬಳಸ್ಕೊಳ್ಳೋದು. ಸೊ ಹಾಗಾಗಿ ಅದೊಂದು ವಿಶೇಷ ಖುಷಿ ಇದೆ ಅವರಿಗೆ.